ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರೈನ್ಬೋ ಪೂರಿ ಮಾಡ್ತಾ ಇದ್ದೀನಿ. ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಈ ಕಲರ್ ನೋಡ್ತಿದ್ದಂಗೆ ತಿನ್ನಬೇಕು ಅನ್ನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ರೈನ್ಬೋ ಪೂರಿನ ತುಂಬ ಸಿಂಪಲ್ಲಾಗಿ, ಸರಳವಾಗಿ, ಹಾಗೆ ಆರೋಗ್ಯಕರವಾಗಿ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ರೈನ್ಬೋ ಪೂರಿ ಮಾಡೋದಕ್ಕೆ ಬೀಟ್ರೇಟು, ಪಾಲಕು ಮತ್ತು ಅರಿಶಿನ ತೊಗೊಂಡಿದ್ದೀನಿ. ತಡೆ ಯಾಕೆ ಮಾಡೋದು, ವಿಡಿಯೋ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಈಗ ನಾನು ರೈನ್ಬೋ ಪೂರಿ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಒಂದೇ ಸಲ ನಾನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಎಲ್ಲ ಆದಮೇಲೆ ನಾನು 3 ಭಾಗ ಮಾಡ್ಕೊತಾ ಇದ್ದೀನಿ ಗೋಧಿ ಹಿಟ್ಟನ್ನು. ನೋಡಿ, ಇದೇ ರೀತಿ 3 ಭಾಗ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಭಾಗ ಮಾಡ್ಕೊಂಡಾದ್ಮೇಲೆ ಒಂದೊಂದಕ್ಕೆ ಮಧ್ಯದಲ್ಲಿ ಹೋಲ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಹೋಲ್ ಮಾಡ್ಕೊಬೇಕಾಗುತ್ತೆ. ಈಗ ನಾನು ಒಂದು ಸಣ್ಣ ಕಟ್ಟು ಪಾಲಕನ ಒಂದು 5 ನಿಮಿಷ ನಾನು ಬೇಯಿಸಿಟ್ಕೊಂಡಿದ್ದೀನಿ. ತುಂಬ ಹೊತ್ತು ಬೇಯಿಸೋದು ಬೇಡ, ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಎಷ್ಟು ಬೇಗ ನುಣ್ಣಗಾಗುತ್ತೆ ಪಾಲಕ್ಕೆಲ್ಲನ. ಅದಾದಮೇಲೆ ನಾನು ಬೀಟ್ರೋಟನ್ನು ತೊಗೊಂಡಿದ್ದೀನಿ. ನೋಡಿ, ಒಂದು 1/4 kg ಬೀಟ್ರೋಟನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಗಂಟುಗಳಿಲ್ಲದಾಗೆ ರುಬ್ಕೊಬೇಕಾಗುತ್ತೆ. ಆದಷ್ಟು ಬೀಟ್ರೂಟ್ ಒಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನುಣ್ಣಗೆ ಗಂಟಿಲ್ಲದಾಗೆ ರುಬ್ಕೊಳ್ಳಿ. ಅದಾದಮೇಲೆ ಅರಿಶಿಣದ ಪುಡಿಯನ್ನು ಇನ್ನೊಂದು ಭಾಗ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀವಿ. ಈಗ ಒಂದೊಂದೇ ಹಿಟ್ಟನ್ನು ನಾವು ಚಪಾತಿನ ಯಾವ ರೀತಿ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೊಬೇಕಾಗುತ್ತೆ. ಆದಷ್ಟು ಮಿಕ್ಸ್ ಮಾಡ್ಕೊಬೇಡಿ, ಎಲ್ಲ ಸಪ್ರೇಟಾಗಿ ಕಲಿಸ್ಕೊಬೇಕಾಗುತ್ತೆ. ನೋಡಿ, ಇದೇ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಇದನ್ನು ಹಾಗೇ ಮಾಡ್ಬೋದು. ಒಂದು 5 ನಿಮಿಷ 10 ನಿಮಿಷ ನೆನೆಸೋ ಅವಶ್ಯಕತೆಯೇ ಇರೋದಿಲ್ಲ. ಹಿಟ್ಟನ್ನು ನಾವು ಗೋಧಿ ಹಿಟ್ಟು ಪ್ಲೇನ್ ಮಾಡ್ತೀವಲ್ಲ, ಒಂದು ಅರ್ಧ ಗಂಟೆನಾದರೂ ನೆನೆಸಿದ್ರೆ ಅವಾಗ ಹಿಟ್ಟು ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟು ಚಪಾತಿ ಮಾಡೋದಕ್ಕೆ. ಆದರೆ ಇದನ್ನು ಹಾಗೇ ಮಾಡ್ಬೋದು, ಏಕೆಂತಂದರೆ ಪಾಲಕ್ಕೆಲ್ಲ ಸ್ಮೂತಾಗಿರುತ್ತಲ್ವ, ಹಾಗಾಗಿ. ಅದಾದಮೇಲೆ ಪಾಲಕ್ಕು ಕಲಿಸ್ಕೊಂಡಿದ್ದಾಯಿತು, ಪಾಲಕ್ಕಿಂದ ಮಾಡಿದ್ದ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು. ಈಗ ಬೀಟ್ರೂಟಿಂದ ಮಾಡಿದ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಬೇಡಿ, ಅದು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನಾವು ರುಬ್ಬಿರ್ತೀವಲ್ಲ ಅಷ್ಟೇ ಸಾಕಾಗುತ್ತೆ ನೀರು. ನೋಡಿಕೊಂಡು ಅಕಸ್ಮಾತ್ ಬೇಕು ಅನಿಸಿದ್ರೆ ಮಾತ್ರ ನೀರು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆಯೇ ಕಲಿಸ್ಕೊಬೋದು. ಇದೇ ರೀತಿ ನಾನು ಬೀಟ್ರೂಟು ಪಾಲಕನ್ನು ಕಲಿಸ್ಕೊಂಡಿದ್ದೀನಲ್ಲ, ಅದೇ ರೀತಿ ಅರಿಶಿಣದ ಪುಡಿಯಿಂದ ಮಾಡಿದ್ದನ್ನು ನಾವು ಕಲಿಸ್ಕೊಬೋದು. ಬೇಕು ಅಂತಂದರೆ ಇವಾಗ ಹಸಿ ಅರಿಶಿಣ ಇರುತ್ತೆ, ಆ ಹಸಿ ಅರಿಶಿಣ ಉಪಯೋಗಿಸ್ಕೊಂಡು ನಾವು ಕಲಿಸ್ಕೊಬೋದು. ತೋರ್ದ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಇವಾಗ ನಂಗೆ ಟೈಮ್ ಇಲ್ಲದ ಕಾರಣ ಅರಿಶಿಣದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಬೀಟ್ರೂಟನ್ನು ಬೀಟ್ರೂಟಿಂದ ಮಾಡಿದ್ದೀವಲ್ಲ ಚಪಾತಿ ಎಲ್ಲನ ಕಲಿಸ್ಕೊಂಡಿದ್ದಾಯಿತು. ನೋಡಿ, ಕೈಗೆಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಕಲರೆಲ್ಲ ಆಗಿದೆ ಅಂತಂದ್ಬಿಟ್ಟು ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ತಿನ್ನೋದಿಲ್ಲ ಹಾಗೆ ಹೀಗೆ ಅಂತ ಅಂದ್ಕೊತಿರ್ತೀವಲ್ಲ, ಈ ಟೈಮಲ್ಲಿ ನಾವು ಟ್ರೈ ಮಾಡ್ಬೋದು. ತರಕಾರಿ ಮತ್ತು ಸೊಪ್ಪುಗಳನ್ನೆಲ್ಲ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ವಲ್ಲ, ಹಾಗಾಗಿ ಈ ರೀತಿ ಎಲ್ಲ ಮಾಡಿಕೊಟ್ರೆ ಖಾಲಿ ಮಾಡ್ಕೊಂಬರ್ತಾರೆ. ನಾವು ಬಾಕ್ಸ್ಗೆಲ್ಲ ಹಾಕ್ಕೊಟ್ರೆ ಸ್ಕೂಲ್ಗೆಲ್ಲನ. ನೋಡಿ, ಈಗ ನಾನು ಅರಿಶಿಣದಿಂದ ಮಾಡಿದ್ದನ್ನು ಸಹ ಕಲಿಸ್ಕೊಂಡಿದ್ದೀನಿ. ನಾವು ಒಂದು 5 ನಿಮಿಷ 10 ನಿಮಿಷ ಬಿಟ್ಟರೂ ನಡೆಯುತ್ತೆ, ಬಿಡಲಿಲ್ಲ ನಡೆಯುತ್ತೆ. ಯಾಕೆಂತಂದರೆ ಇದರೊಳಗೆಲ್ಲನ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ, ನೀಟಾಗಿ ಎಲ್ಲನ ಮೆತ್ತಗಾಕ್ಬಿಟ್ಟಿರುತ್ತೆ ಹಿಟ್ಟು. ಅದೇ ರೀತಿ ನಾನೀಗ ಅರಿಶಿಣ ಮತ್ತು ಬೀಟ್ರೂಟು ಮತ್ತು ಪಾಲಕನ್ನು ಉಪಯೋಗಿಸ್ಕೊಂಡು ಮಾಡಿದ ಚಪಾತಿ ಹಿಟ್ಟನ್ನು ಈಗ ಕಲಿಸ್ಕೊಂಡಿದ್ದಾಯಿತು. ಎಲ್ಲ ಸಪ್ರೇಟಾಗಿ ಇಟ್ಕೊಬೇಕಾಗುತ್ತೆ. ಯಾವುದೂ ಕಲರ್ ಅಷ್ಟು ಅಂಟ್ಕೊಳೋದಿಲ್ಲ. ಬೀಟ್ರೂಟಿಂದ ಮಾಡಿರ್ತೀವಲ್ಲ, ಅದೊಂದು ಸ್ವಲ್ಪ ಬೇರೆದಕ್ಕೂ ಕಲರೆಲ್ಲ ಆಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ಅದನ್ನು ಸಪ್ರೇಟ್ ಇಡಬೇಕಾಗುತ್ತೆ. ನೋಡಿ, ಈಗ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಎಷ್ಟು ದಪ್ಪ ಹಿಟ್ಟನ್ನು ತೊಗೊಂಡು ಹೊಸ್ಕೊತೀವೋ ಅಷ್ಟು ನಾನು ಒಂದೊಂದು ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೈನ್ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಅದು ಪ್ಲೈನು, ಯಾವುದೇ ಕಲರ್ ಹಾಕಿಲ್ಲ. ಈಗ ಒಂದೊಂದೇ ಸಪ್ರೇಟಾಗಿ ನೋಡಿ ಈಗೆಲ್ಲ ಎತ್ಕೊಂಡಿದ್ದೀನಿ. ನೋಡಿ, ಈಗ ಎತ್ಕೊಂಡಲ್ಲ, ಅದು ಪ್ಲೈನಾಗಿ ಮಾಡಿರೋದು. ನಾವು ಡೈಲಿ ಯಾವ ರೀತಿ ಚಪಾತಿ ಮಾಡ್ತೀವೋ ಅದೇ ರೀತಿ ಮಾಡಿರೋದು. ನೋಡಿ, ಈಗ ಪಾಲಕದ ಮಾಡಿರೋ ಚಪಾತಿ ಹಿಟ್ಟನ್ನು ಈಗ ನಾವು ಮಾಮೂಲಿ ಯಾವ ರೀತಿ ಚಪಾತಿನ ಹೊಸಿತೀವೋ, ಇಷ್ಟು ಅಗಲವಾಗಿ ಹೊಸಿತೀವೋ ಅಷ್ಟು ಅಗಲವಾಗಿ ಹೊಸ್ಕೊಬೇಕಾಗುತ್ತೆ. ಅಷ್ಟೇ ಹಿಟ್ಟು ತೊಗೊಂಡಿರೋದು. ಒಂದು ಚಪಾತಿ ಹೊಸೆಯೋದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಈಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಣಿಗೆಯಲ್ಲಿ ಹೊಸ್ಕೊತಾ ಇದ್ದೀನಿ. ನೀವು ಇದೇ ರೀತಿ ಮಾಡ್ಕೊಳ್ಳಿ, ತುಂಬಾ ಹೆಲ್ತಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಾರಕ್ಕೊಂದು ಸಲ ಮಾಡಿಕೊಟ್ರೆ ಸಾಕಾಗುತ್ತೆ. ನೋಡಿ, ಈಗ ನಾನು ಹರ್ಕೊಂಡಿದ್ದೀನಿ. ನೋಡಿ, ಇಷ್ಟು ಹರ್ಕೊಂಡ್ರೆ ಸಾಕಾಗುತ್ತೆ. ಅದೇ ರೀತಿ ನಾನು 3-4 ಯೂಸ್ ಮಾಡ್ತಾ ಇದ್ದೀನಲ್ಲ, ಬೀಟ್ರೂಟು ಮತ್ತು ಟರ್ಮರಿಕ್ಕಿಂದ ಮಾಡಿದ್ದು, ಪಾಲಕಿಂದ ಮಾಡಿದ್ದು ಮತ್ತು ಪ್ಲೇನ್ ಚಪಾತಿ ಒಂದು ತೊಗೊಂಡಿದ್ದೀನಲ್ಲ, ಅಷ್ಟೂ ಎಲ್ಲನೂ ಅರ್ದಿಟ್ಕೊಬೇಕಾಗುತ್ತೆ. ಒಂದು ಸಲ ಫುಲ್ಲೂ ಇಷ್ಟು ಚಪಾತಿ ಅಗಲ ಹರಿತೀವೋ ಅಷ್ಟು ಅಗಲಾಗಿ ಅರ್ದಿಟ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಅರಿಶಿಣದಿಂದ ಮಾಡಿದ ಚಪಾತಿ ಇದು ನೋಡಿ, ಇಷ್ಟು ಚೆನ್ನಾಗಿ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಅದಾದಮೇಲೆ ಈಗ ನಾನು ಪ್ಲೇನ್ ಚಪಾತಿ, ಇದೇನೇ ಪ್ಲೇನ್ ಚಪಾತಿ ಮಾಮೂಲಿ, ಇದನ್ನು ಕಲ್ಸೋದು ತೋರಿಸಲಿಲ್ಲ, ಯಾಕೆಂದರೆ ಎಲ್ಲರಿಗೂ ಗೊತ್ತಿರುತ್ತಲ್ವ ಏನು ಹಾಕಿದ್ದಿಲ್ಲ, ಅದಕ್ಕಾಗಿ ಒಂದು
ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಾತ್ರ ಕಲಿಸ್ಕೊಂಡಿರೋ ನೀರು ಹಾಕ್ಬಿಟ್ಟು ಬೇಕು ಅಂದರೆ ಹಾಲನ್ನು ಹಾಕ್ಕೊಬೋದು. ನೋಡಿ ಈ ರೀತಿ ಹರ್ಕೊಬೇಕಾಗುತ್ತೆ. ನಾವು ಡೈಲಿ ಯಾವ ರೀತಿ ಹರಿತೀವೋ ಅದೇ ರೀತಿ ಹರ್ಕೊಬೇಕು. ಇದು ಮಾತ್ರ ಬೀಟ್ರೋಟಿಂದ ಮಾಡಿದ್ರದು ಒಂದು ಸ್ವಲ್ಪ ಎಲ್ಲದಕ್ಕೂ ಕೈಗೂ ಅಂಟ್ಕೊಳ್ಳುತ್ತೆ. ನಾವು ಬೇರೆ ರೀತಿ ಬೇರೆ ಎಲ್ಲ ಹಿಟ್ಟುಗಳೆಲ್ಲ ಇಟ್ಟಿರ್ತೀವಲ್ಲ ಅದಕ್ಕೆಲ್ಲ ಅಂಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಸಪ್ರೇಟಾಗಿ ಇಟ್ಕೊಳ್ಳಿ, ತುಂಬ ಹೆಲ್ತಿಯಾಗಿರುತ್ತೆ. ಹಸಿದಾಗೂ ನಾವು ಕೊಟ್ಟಂಗಾಗುತ್ತೆ. ಈ ಥರ ಎಲ್ಲನ ಬೀಟ್ರೋಟನ್ನು ತುಂಬ ಬಿಸಿ ಮಾಡಿರೋದಿಲ್ಲ ಮತ್ತು ಬೇಯಿಸಿರೋದಿಲ್ವಲ್ಲ, ಹಾಗಾಗಿ ಹಸಿ ತರಕಾರಿನ ನಾವು ಆದಷ್ಟು ತಿನ್ನಿಸ್ದಂಗೂ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ಅರ್ದಿರೋ ಚಪಾತಿಗಳನ್ನ ಎಲ್ಲನ ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ನಾವು ಈಗ ಎಲ್ಲ ಒಂದು ಸ್ವಲ್ಪ ಅದ್ಮುಕೊಬೇಕಾಗುತ್ತೆ. ನೋಡಿ ಪ್ಲೇನ್ ಇದ್ದು ಬೀಟ್ರೋಟ್ದು ಮತ್ತು ಪಾಲು ಹಾಕ್ತು ಈಗ ಅರಿಶಿಣದ್ದು 4 ಚಪಾತಿನ ಒಂದೇ ಥರ ನಾನು ಒಂದೇ ಸಮನಾಗಿ ಒಂದ್ರ ಮೇಲೆ ಹಾಕ್ಬಿಟ್ಟು ನೋಡಿ ಈ ರೀತಿ ಅದ್ಮುಕೊತಾ ಇದ್ದೀನಿ. ಈ ಥರ ಅದ್ಮುಕೊಂಡ್ರೆ ಕಲರ್ ಬಿಟ್ಕೊಳ್ಳೋದಿಲ್ಲ, ಮತ್ತು ನಾವು ಸುತ್ತುತ್ತೀವಲ್ಲ ಅವಾಗೆಲ್ಲ ಬಿಟ್ಕೊಳೋದಿಲ್ಲ. ಹಾಗಾಗಿ ಅದ್ಮುಕೊಳ್ಳಿ ಆಗಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಹರ್ಕೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ನೀಟಾಗೆಲ್ಲ ಸುತ್ಕೊಂಡಿದ್ದೀನಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು, ನಮಗೆ ಚಪಾತಿ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ದಪ್ಪನ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಾವು ಪೂರಿ ಮಾಡಬೇಕು ಅಂತಂದರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಪೂರಿ ಮಾಡಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪನೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತಂದರೆ ನೋಡಿದ್ರೇ ತುಂಬಾ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿದೆ, ರೈನ್ಬೋ ಕಲರ್ ಥರನೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಒಂದೇ ಸಲ ಮಾಡಿರೋದನ್ನ. ಈಗ ಒಂದೊಂದೇ ನಾವು ಬೇಕು ಅಂದರೆ ಲೊಟ್ಟಣಿಗೆಲ್ಲನೂ ಹರ್ಕೊಬೋದು. ಇಲ್ಲಾಂತಂದರೆ ಈ ಪೂರಿ ಎಲ್ಲ ನಾವು ಒತ್ತುತ್ತೀವಲ್ಲ ಅದು ಇರುತ್ತಲ್ಲ, ಆ ಪೂರಿ ಮೇಕರ್ ಇರುತ್ತಲ್ಲ ಅದ್ರೊಳಗೂ ಮಾಡ್ಕೊಬೋದು. ಇವತ್ತು ನಾನು ಪೂರಿ ಮೇಕರಲ್ಲಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅರ್ಧಬಿಟ್ಟು ಆಲೆ ಮಾಡಿರೋ ವಿಡಿಯೋನು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಈಗ ಒಂದೊಂದೇ ಹಿಟ್ಟನ್ನು ನಾವು ಈಗ ಒಂದು ಪೂರಿ ಮೇಕರ್ ಇದೆಯಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಕವರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲ ಸುತ್ತನೂ ಎಣ್ಣೆ ಹಾಕೋದ್ರಿಂದ ಕವರ್ ಮೇಲೆ ಅದು ಅಂಟ್ಕೊಳೋದಿಲ್ಲ, ಹಿಟ್ಟೇನಾದ್ರೂ ಅಂಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಎಣ್ಣೆ ಹಾಕೋದು. ನೋಡಿ ಈಗ ಅದ್ರ ಮಧ್ಯದಲ್ಲಿ ಒಂದು ಪೂರಿ ಹಿಟ್ಟನ್ನು ಇಟ್ಬಿಟ್ಟು ಈಗ ಪ್ರೆಸ್ ಮಾಡಿಕೊಂಡ್ರೆ ಆಗುತ್ತೆ. ನಮಗೆ ತುಂಬ ಎಷ್ಟು ದೊಡ್ಡದಾಗಬೇಕೋ ಅಷ್ಟು ದೊಡ್ಡದಾಗಿ, ಎಷ್ಟು ಸಣ್ಣದಾಗಬೇಕೋ ಅಷ್ಟು ಸಣ್ಣದಾಗಿ ನೀವು ಅದ್ಮಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಕಲ್ಲರು ಗ್ರೀನ್ ಕಲರು, ಬೀಟ್ರೂಟ್ ಕಲರು ಮತ್ತು ವೈಟ್ ಕಲರ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಒಂದು 3-4 ಇದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರೋದ್ರಿಂದ ಆದಷ್ಟು ಈ ರೀತಿ ಒಂದು ವಾರಕ್ಕೆ ಒಂದು ಸಲ ಮಾಡಿಕೊಟ್ರೆ ಸಾಕಾಗುತ್ತೆ. ಈಗ ಎಣ್ಣೆ ಕಾಯೋದಕ್ಕೆ ನಾನು ಬಾಣಲಿಗೆ ಇಟ್ಟಿದ್ದೆ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಕಾದಾದಮೇಲೆ ಇವಾಗ ನಾವು ಮಾಮೂಲಿ ಪೂರಿನ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡಿದ್ರೆ ಆಗುತ್ತೆ. ಇದ್ರೊಳಗೆ ಪಾಲಕ್ ಬೀಟ್ರೋಟೆಲ್ಲ ಹಾಕಿರ್ತೀವಲ್ಲ, ಪೂರಿ ಉಬ್ಬುತ್ತಾ ಅಂತ ಅನ್ಬೋದು. ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಪೂರಿ ಎಲ್ಲನ. ಇದೇ ರೀತಿ ಮಾಡಿಬಿಟ್ಟು ನಾವೆಲ್ಲನೂ ಒಂದೇ ಸಲ ನಾವು ಎಲ್ಲನೂ ಅರ್ದಿಟ್ಕೊಂಡು ಆಮೇಲೆ ಒತ್ತಿಟ್ಕೊಂಡು ಒಂದೇ ಸಲ ಎಣ್ಣೆಲಿ ಕರ್ಕೊಂಡ್ರೆ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಬೇಗ ಎತ್ಬೇಡಿ, ಒಂದು ಸ್ವಲ್ಪ ಕಲರು ಬೇರೆ ಥರ ಇದ್ರೂ ಪರವಾಗಿಲ್ಲ, ಬೇಗ ಎತ್ತಕೋಬೇಡಿ. ಚೆನ್ನಾಗಿ ನಾವು ಪೂರಿನೆಲ್ಲ ಯಾವ ರೀತಿ ತುಂಬ ಚೆನ್ನಾಗಿ ಆಗೋವರೆಗೂ ಎಣ್ಣೆಲಿ ಆಗೋವರೆಗೂ ಬಿಡ್ತೀವೋ ಅದೇ ರೀತಿ ಬಿಡಬೇಕು. ಪ್ಲೇನ್ ಪೂರಿ ಯಾವ ರೀತಿ ನಾವು ತುಂಬ ಚೆನ್ನಾಗಿ ಕರಿತೀವೋ ಅದೇ ರೀತಿ ಕರ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ, ಕಣ್ಗೂ ತುಂಬಾ ಇಂಪು, ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋನ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾವು ಕರಿಗಳು ಯಾವ ರೀತಿ ಮಾಡ್ಕೊತೀವೋ ಆ ರೀತಿ ಕರಿಗಳು ಮಾಡ್ಕೊಬೋದು. ನಾನು ಪನ್ನೀರ್ ಮಟರ್ ಮಸಾಲ ಮಾಡ್ಕೊಂಡಿದ್ದೆ. ನಿಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೊಳ್ಳಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನಿವತ್ತು ವಿಡಿಯೋ ಮಾಡಿರೋದು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರೀನ್ ಕಲರು, ಯೆಲ್ಲೋ ಕಲರು ಮತ್ತು ಬೀಟ್ರೂಟ್ ಇರುತ್ತಲ್ಲ ಆ ಕಲರೆಲ್ಲ ತುಂಬಾ ಚೆನ್ನಾಗಿದೆ. ನೋಡಿ ಆದಷ್ಟು ಚೆನ್ನಾಗಿ ಪೂರಿ ಎಲ್ಲನ ಪ್ಲೇನ್ ಪೂರಿನೆಲ್ಲ ಹೇಗೆ ಕರಿತೀವೋ ಅದೇ ರೀತಿ ಕರಿಬೇಕಾಗುತ್ತೆ. ಏಕೆಂದರೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕಲ್ವ ಎಣ್ಣೆಲಿ, ಆ ರೀತಿ ಕರ್ಕೊಳ್ಳಿ. ಇವಾಗ ಮಕ್ಕಳಿಗೆ ಟಿಫನ್ ಬಾಕ್ಸ್ಗಾಗಿರ್ಬೋದು, ಲಂಚ್ ಬಾಕ್ಸ್ಗಾಗಿರ್ಬೋದು ಹಾಕ್ಕೊಟ್ರೆ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಒಂದು ಸ್ವಲ್ಪ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಿರೋದ್ರಿಂದ ನಾವು ಭಾನುವಾರದೊತ್ತು ಟೈಮ್ ಇರುತ್ತಲ್ವ ಆ ಟೈಮಲ್ಲೂ ಮಾಡ್ಕೊಬೋದು. ಮನೆಯವರೆಲ್ಲ ಕೂತ್ಕೊಂಡು ತಿಂತಾಯಿದ್ರೆ ತುಂಬಾ ಖುಷಿಯಾಗುತ್ತೆ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇದೊಂದು ಉಪಯುಕ್ತ ವಿಡಿಯೋ ಅಂತಲೂ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಹೇಗೆ ಬರ್ತಾ ಇದೆ ಈ ವಿಡಿಯೋಗಳು, ನಾನು ಮಾಡ್ತಾ ಇರೋ ವಿಡಿಯೋಗಳು ಅಂತ ಅಂದ್ಬಿಟ್ಟು. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೋ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೂ ನಿಮಗೂ ಸಹ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿ ಆಗೋಣ. ಥ್ಯಾಂಕ್ ಯು.